ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು, ಈಗಾಗಲೇ ಗಮನಕ್ಕೆ ಬಂದಿರುವಂಥದ್ದು, ಎಲ್ಲೆಡೆ ವಿಚಾರವಾಗಿರ್ತಕ್ಕಂಥದ್ದು. ಎರಡು ವಿಷಯಗಳನ್ನು ವಿಶೇಷವಾಗಿ ಒಂದಷ್ಟು ಗಮನ ಸೆಳೆಯುವಂಥ ಪ್ರಯತ್ನ ನಮ್ಮದು. ಮೊದಲದಾಗಿ ಉದಾರೀಕರಣದ ಹರಿಕಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ಕುರಿತಂತೆ ಒಂದು ಸಣ್ಣ ವಿಚಾರ. ಇನ್ನೊಂದು ಹಾಗೆಯೇ ಧರ್ಮ ಪ್ರಚಾರವೇ ಧ್ಯೇಯವಾಗಿಸಿಕೊಂಡಿದ್ದಂಥ ಶ್ರೀ ಪ್ರಸನ್ನ ಶೂರ ಮಾಧವ ತೀರ್ಥರು ಕುರಿತಂಥ ಒಂದು ಎರಡು ಕಾರ್ಯಕ್ರಮಗಳ ಒಂದಷ್ಟು ವಿವರಗಳನ್ನು ಕೊಡುವಂಥ ಪ್ರಯತ್ನ ನಮ್ಮದು. ಉದಾರೀಕರಣದ ಹರಿಕಾರರಾಗಿದ್ದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ. ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿನೇ, ಅದರಲ್ಲೇನು ವಿಶೇಷತೆ ಇದೆ ಅಂತಲ್ಲ. ಆದರೆ ಅತ್ಯಂತ ಮೌನಿಯಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಮನಮೋಹನ್ ಸಿಂಗ್ರವರು ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಎಲ್ಲರೂ ಕೂಡ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ರು. ಅತಿ ಹೆಚ್ಚು ಕುಖ್ಯಾತಿಯನ್ನು ಪಡೆಯಲಿಲ್ಲ, ಖ್ಯಾತಿಯನ್ನು ಪಡೆದಿದ್ದರು. ಸಹಜವಾಗಿ ಒಬ್ಬ ರಾಜಕಾರಣಕ್ಕೆ ಪ್ರವೇಶ ಮಾಡಿದ ಮೇಲೆ, ಪ್ರವೇಶದ ಮುನ್ನ, ಪ್ರವೇಶದ ನಂತರ ಎರಡೂ ಕೂಡ ಒಂದಲ್ಲ ಒಂದು ವಿವಾದಕ್ಕೆ ಸಿಲುಕುವಂಥದ್ದೇ ಜಾಸ್ತಿ ಇರುವ ಸಂದರ್ಭಗಳಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ವಿವಾದಕ್ಕೆ ಜಾಸ್ತಿ ಅವಕಾಶ ಕೊಡಲಿಲ್ಲ. ಅವರು ಮೌನಿ, ಅವರು ಮಾತನಾಡೋದಿಲ್ಲ ಅನ್ನುವಂಥ ಆರೋಪಗಳು ಅನೇಕರು ಮಾಡಿದ್ರು ಕೂಡ ಅದಕ್ಕೂ ಉತ್ತರ ಕೊಡದೆ ಪ್ರತಿಭಟನೆಗೂ ಇಳಿದಲೇ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗ್ತಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು 2004ರಿಂದ 2014 ಪ್ರಧಾನಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಅದಕ್ಕೂ ಮುನ್ನ 1991ರಿಂದ 1996 ಹಣಕಾಸು ಸಚಿವರಾಗಿ ಉದಾರೀಕರಣದ ನೀತಿಗೆ ಸಂಬಂಧಪಟ್ಟಾಗ ಪಿ ವಿ ನರಸಿಂಹರಾವ್ ಹಾಗೂ ಡಾಕ್ಟರ್ ಮನಮೋಹನ್ ಸಿಂಗ್ ಇಬ್ಬರ ಜೋಡಿಯು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅರ್ಥಶಾಸ್ತ್ರಗಳಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಜೋಡಿಯಾಗಿತ್ತು ಅನ್ನುವಂಥದ್ದು. ಅವರು 1982 ಆರ್ ಬಿ ಐ ಗವರ್ನರ್ ಆಗಿದ್ದರು. ಗವರ್ನರ್ ಆಗಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಸೇವೆಯನ್ನು ಸಲ್ಲಿಸಿದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ರವರು. ಡಾಕ್ಟರ್ ಮನಮೋಹನ್ ಸಿಂಗ್ರವರ ಒಂದಷ್ಟು ಮಾಹಿತಿಗಳು ಎಲ್ಲರಿಗೂ ಗೊತ್ತಿದೆ. ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಮಾಡಿದಂಥ ಕಾರ್ಯಗಳಿದೆಯಲ್ಲ, ಎಲ್ಲರೂ ಕೂಡ ಮೆಚ್ಚುವಂಥ ಸಂಗತಿಯಾಗಿತ್ತು. ಮಾರಾಟ ತೆರಿಗೆ ಬದಲು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಜಾರಿಗೆ ತಂದಂಥದ್ದು ಕೂಡ ಮನಮೋಹನ್ ಸಿಂಗ್ ಸರ್ಕಾರ. ಭಾರತದ ಜಗತ್ತಿನ 2ನೇ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಆರ್ಥಿಕ ವ್ಯವಸ್ಥೆಯನ್ನಾಗಿ ಬೆಳೆಯುವಂಥದ್ದನ್ನು ಮಾಡಿದಂಥದ್ದು. ಅರ್ಥವ್ಯವಸ್ಥೆ ಅತ್ಯುನ್ನತ ಎನ್ನಲಾದ 9% GDP ಮುಟ್ಟಿದಂಥದ್ದು. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಆರಂಭವನ್ನು ಮಾಡಿದ್ರು. ಸರ್ವಶಿಕ್ಷಾ ಅಭಿಯಾನದ ಮುಂದುವರಿಕೆಯನ್ನು ಮಾಡಿದ್ರು. IIT, IIM, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿರತಕ್ಕಂಥ ಸೀಟ್ಗಳ ಪೈಕಿ 20% ಮೀಸಲಾತಿ ನೀಡಲು ಪ್ರಸ್ತಾವನೆಯನ್ನು ಮಾಡಿದ್ರು. ಇದಕ್ಕೆ ಭಾರಿ ವಿರೋಧ, ಭಾರಿ ಗದ್ದಲಗಳಾದರೂ ಕೂಡ ಅವರು ಬಿಡಲಿಲ್ಲ ಅನ್ನುವಂಥದ್ದು. ಇದರ ಮಧ್ಯೊಳಗೆ ಅವರ ಸಾಧನೆಯ ಗರಿ ಅಂತ ಹೇಳಿದ್ರೆ ನರೇಗಾ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮಾಹಿತಿ ಹಕ್ಕು ಕಾಯ್ದೆ ಮಸೂದೆಗಳು ಜಾರಿಯಾದದ್ದು ಮನಮೋಹನ್ ಸರ್ಕಾರದ ಸಾಧನೆಗಳಲ್ಲಿ ಪಟ್ಟಿಯಲ್ಲಿ ಸೇರುವಂಥದ್ದು ಪ್ರಮುಖವಾಗಿರುವಂಥದ್ದು. ವಿಧವೆಯರು, ಗರ್ಭಿಣಿಯರು ಮತ್ತು ಭೂಮಿ ಇಲ್ಲದ ಕಾರ್ಮಿಕರಿಗೆ ಸಹಾಯಧನವನ್ನು ಕೊಟ್ಟಂಥದ್ದು. ಇಂತಹ ಮನಮೋಹನ್ ಸಿಂಗ್ರವರು ಬಹಳ ಸುಲಭವಾಗಿ ತಮ್ಮ ಜೀವನವನ್ನು ನಡೆಸಿದ್ರು ಅಂತೇನಿಲ್ಲ. ಅವರ ಬಾಲ್ಯದೊಳಗೆ ಸಾಕಷ್ಟು ಏರಿಳಿತಗಳಾದಂಥದ್ದು. ಆ ಏರಿಳಿತದ ಬಾಲ್ಯದಲ್ಲಿಯೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದಂಥವ್ರು. ಕೇಂಬ್ರಿಡ್ಜ್ ವಿವಿಯಿಂದ ಅರ್ಥಶಾಸ್ತ್ರದ ಪದವಿಯನ್ನು 1950ರಲ್ಲಿ ಪಡೆದರೆ ಅರ್ಥಶಾಸ್ತ್ರದ ಹಿರಿಯ ಅಧ್ಯಾಪಕರಾಗಿ 1957-59 ಸೇವೆಯನ್ನು ಮಾಡ್ತಾರೆ. ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡ್ತಾ ಅರ್ಥಶಾಸ್ತ್ರ ರೀಡರ್ ಆಗಿ 1959-63ರಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಡಾಕ್ಟರೇಟನ್ನು ಕೊಡಲಾಗುತ್ತೆ 1962ರಲ್ಲಿ. ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಧ್ಯಾಪಕರಾಗಿ 1971 ಕೆಲಸವನ್ನು ನಿರ್ವಹಿಸ್ತಾರೆ. ಅರ್ಥಶಾಸ್ತ್ರ ಸಲಹೆಗಾರರು ಅಂತಾರಾಷ್ಟ್ರೀಯ ವಾಣಿಜ್ಯ ಖಾತೆಯನ್ನು 71-72 ನಿರ್ವಹಿಸ್ತಾರೆ. ಗೌರವ ಪ್ರಾಧ್ಯಾಪಕರಾಗಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ 1976ರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಂದು ವಿಶೇಷ ಅಂತಂದರೆ ರಾಜ್ಯಸಭೆಯಲ್ಲಿಯೇ ಇದ್ದುಕೊಂಡು ಅವರು ಪ್ರಧಾನಿ ಆದಂಥದ್ದು. ಎಲ್ಲೂ ಕೂಡ ಅವರು ಲೋಕಸಭೆಗೆ ಆಯ್ಕೆ ಆಗಲಿಲ್ಲ. ದೆಹಲಿಯ ದಕ್ಷಿಣ ವಿಭಾಗದ ಸ್ಪರ್ಧೆಯನ್ನು ಮಾಡಿ ಪರಾಭವನಗೊಂಡರು ಲೋಕಸಭೆಗೆ, ಆದರೆ ಲೋಕಸಭೆ ಪ್ರವೇಶ ಆಗಲಿಲ್ಲ. ರಾಜ್ಯಸಭೆಯ ನಂಟನ್ನೇ ಉಳಿಸಿಕೊಂಡು ಪ್ರಧಾನಿಯಾದಂಥವರು ಮನಮೋಹನ್ ಸಿಂಗ್ರವರು. ಸಿಖ್ ಜನಾಂಗದ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸುವಂಥವ್ರು. ಅವರಿಗೆ ಬಂದಂಥ ಸೆಂಟ್ ಜಾನ್ಸ್ ಕಾಲೇಜಿನ ಕೇಂಬ್ರಿಡ್ಜ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಗೌರವ ಸದಸ್ಯತ್ವವನ್ನು, ಹೀಗೆ ಗೌರವ ಸದಸ್ಯತ್ವ ಹಿಡಿದು ಸಾಕಷ್ಟು ಅತ್ಯುನ್ನತವಾಗಿರ್ತಕ್ಕಂಥ ಗೌರವಗಳು ಅವರಿಗೆ ಸಂದಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರಿಗೆ. ಪಕ್ಷಾತೀತವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಅರ್ಥಶಾಸ್ತ್ರದ ವಿಚಾರಗಳನ್ನು ಎಲ್ಲರೂ ಕೂಡ ಒಪ್ತಾ ಇದ್ದರು ಅನ್ನುವಂಥದ್ದು. ಅವರು ಕಾಂಗ್ರೆಸ್ ಪಕ್ಷಗಳಿಗೆ ಸಖ್ಯತೆಯನ್ನು ಇತ್ತು ಅನ್ನುವಂಥದ್ದಾದರೂ ಕೂಡ ಎಲ್ಲೋ ಒಂದು ಕಡೆಗೆ
ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಅತ್ಯಂತ ಕಿರಿಯರು, ಅನುಭವದಲ್ಲಿ ಕಿರಿಯರಾದರೂ ಕೂಡ ಅವರ ಮುಂದೆ ಇವರು ಸರಿಯಾಗಿ ನಡೆದುಕೊಳ್ಳಿಕ್ಕಾಗಲಿಲ್ಲ ಅನ್ನುವಂಥ ಅವರು ಕೊರಗಿದ್ರು, ಅದೆಲ್ಲೂ ಬಿಟ್ಕೊಡ್ಲಿಲ್ಲ ಅನ್ನುವಂಥದ್ದು, ಬಹಿರಂಗವಾಗಿ ಮಾತನಾಡಲಿಲ್ಲ ಅನ್ನುವಂಥದ್ದಿದೆಯೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಮನಮೋಹನ್ ಸಿಂಗ್ ಭ್ರಷ್ಟರಲ್ಲ, ಆದರೆ ಅವ್ರ ಸರ್ಕಾರದಲ್ಲಿ ಒಂದಷ್ಟು ಏನಾಯಿತು, 2G ಸ್ಪೆಕ್ಟ್ರಮ್ಮು, ಟೆಲಿಕಾಮ್ ಹಗರಣ, ಇದು ಇವ್ರಿಗೆಲ್ಲೋ ಒಂದು ಕಡೆಗೆ ಸ್ವಲ್ಪ ವರ್ಚಸ್ಸನ್ನು ಕಡಿಮೆ ಮಾಡ್ತು ಅಂತ ಅಂದರೂ ಕೂಡ ಮನಮೋಹನ್ ಸಿಂಗ್ರವರು ಇಡೀ ರಾಷ್ಟ್ರಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಮನಮೋಹನ್ ಸಿಂಗ್ ಕೇವಲ ಒಬ್ಬ ಅರ್ಥಶಾಸ್ತ್ರಜ್ಞ, ರಾಜಕಾರಣಿ, ಮಾಜಿ ವಿತ್ತ ಸಚಿವರು, ಮಾಜಿ ಪ್ರಧಾನಿ, ಇವೆಲ್ಲದರ ಜೊತೆಗೆ ಅವರು ಲೇಖಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಲು, ಕಾರ್ಯ ಅಲ್ಲ ಬರವಣಿಗೆಯನ್ನು ಮುಂದುವರಿಸಿದ್ರು, ಬರೆದಿದ್ರು ಅನ್ನುವಂಥ ಅತ್ಯಂತ ಹೆಮ್ಮೆಯ ಸಂಗತಿ. ಅವ್ರದ್ದು ಮುಖ್ಯವಾಗಿರ್ತಕ್ಕಂಥ ಪುಸ್ತಕ ಇಂಡಿಯಾಸ್ ಎಕ್ಸ್ಪೋರ್ಟ್ ಟ್ರೆಂಡ್ಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಆಫ್ ಸೆಲ್ಫ್ ಸಸ್ಟೈನ್ಡ್ ಗ್ರೋತ್ ಅನ್ನುವಂಥ ಪುಸ್ತಕವನ್ನು ಕೂಡ ಪ್ರಕಟವನ್ನು ಮಾಡಿದರು ಅನ್ನುವಂಥದ್ದು. ನಿಜಕ್ಕೂ ಎಲ್ಲೋ ಒಂದು ಕಡೆಗೆ ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ಅರ್ಥಶಾಸ್ತ್ರವನ್ನು ಕಳೆದುಕೊಂಡಂತಾಯ್ತಾ ದೇಶ ಅನ್ನುವಂಥದ್ದು. ಅತ್ಯಂತ ಸರಳತೆ, ಸೌಮ್ಯ ಸ್ವಭಾವ, ಮೌನ 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 ಅಂತ ಎಲ್ಲರೂ ಟೀಕೆ ಮಾಡಬಹುದು, ಆದರೆ ಅತ್ಯಂತ ಸರಳವಾಗಿ ಮೌನವಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇಡೀ ರಾಷ್ಟ್ರವನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೊಂದು ನಮ್ಮದು ಸಂತಾಪದ ಜೊತೆಗೆ ಅನೇಕರು ಸಂತಾಪವನ್ನು ಸೂಚಿಸಿದ್ದಾರೆ. ಅದೆಲ್ಲವೂ ವಿವರಗಳು ಈಗಾಗಲೇ ಗಮನಕ್ಕೆ ಬಂದಿದೆ. ಒಟ್ಟಾರೆಯಾಗಿ ಉದಾರೀಕರಣದ ಹರಿಕಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದೇ ರೀತಿ ಎರಡನೇ ವಿಷಯಕ್ಕೆ ಬರೋದಂಥದ್ದಾದರೆ, ಧರ್ಮ ಪ್ರಚಾರವೇ ಧ್ಯೇಯವಾಗಿಸಿಕೊಂಡಿದ್ದಂಥ ಶ್ರೀ ಪ್ರಸನ್ನಶೂರ ಮಾಧವ ತೀರ್ಥರ ಆರಾಧನೆ. ಒಂದು ಕಡೆಗೆ ರಾಜಕೀಯದ ವ್ಯಕ್ತಿಯ ಅಕಾಲಿಕ ಮರಣ ಅನ್ಬೋದು, ಅಥವಾ ನಿಧನ ಅನ್ಬೋದು, ಅಥವಾ ನಾವು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು, ಏನೇ ಹೇಳ್ಬೋದು, ಡಾಕ್ಟರ್ ಮನಮೋಹನ್ ಸಿಂಗ್ರವರ ವರದಿಯನ್ನು ಕೊಟ್ಟು ಇನ್ನೊಂದು ಅಲ್ಲೇ ಧರ್ಮ ಪ್ರಚಾರದತ್ತ ಈ ಒಂದು ವರದಿಯನ್ನು ಕೊಡ್ತಾ ಇದ್ದಾರಲ್ಲ, ಏನಿದು, ಏನು ಆರಾಧನೆ ಅನ್ನುವಂಥ ಅನೇಕರಿಗೆ ಅನ್ನಿಸಬಹುದೇನೋ. ಆದರೆ ನಿಜಕ್ಕೂ ಒಂದು ಮಾತನ್ನು ಹೇಳಬೇಕಾಗತ್ತೆ. ಒಬ್ಬ ಪತ್ರಕರ್ತರಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಲೇಖನಿಯಿಂದ ಎಲ್ಲರ ಗಮನ ಸೆಳೆದಂಥವರು ಮಠಾಧೀಶರಾದರು. ಮಠಾಧೀಶರಾಗಿ ಆ ಸಂಸ್ಥಾನವನ್ನು ಒಂದು ರೀತಿಯೊಳಗೆ ಅಭಿವೃದ್ಧಿಯ ಜೊತೆಗೆ ಆರ್ಥಿಕವಾಗಿಯೂ ಸದೃಢಗೊಳಿಸುವ ಪ್ರಯತ್ನವನ್ನು ಮಾಡಿದಂಥವರು ಶ್ರೀ ಪ್ರಸನ್ನಶೂರ ಮಾಧವ ತೀರ್ಥರು ಅಂತೇಳಿಂತ. ಅದಕ್ಕೂ ಮುನ್ನ ಭಾಳ ವಿಶೇಷ ಅಂತೇಳಿದ್ರೆ, ಕೋಲಾರದಲ್ಲಿ ಕೋಲಾರವಾಣಿ ಅಂತಕ್ಕಂಥ ದಿನಪತ್ರಿಕೆಯನ್ನು ಆರಂಭವನ್ನು ಮಾಡಿದಂಥವರು BV ನರಸಿಂಹಮೂರ್ತಿಯವರು. ಅನೇಕ ಪತ್ರಕರ್ತರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಕ್ಕಂಥವರು ನರಸಿಂಹಮೂರ್ತಿಯವರು. ಅವರು ಸಾಕಷ್ಟು ಹೋರಾಟ ವಿಚಾರಗಳಿಂದ ಕಾರ್ಯವನ್ನು ನಿರ್ವಹಿಸಿ ಅವರ ಲೇಖನಿಯಿಂದ ಅನುಭವಿಸಬಾರದ ಕಷ್ಟವನ್ನೂ ಅನುಭವಿಸ್ತಂಥವ್ರು, ವರದಿಯನ್ನು ಮಾಡಿ ಕಷ್ಟವನ್ನು ಅನುಭವಿಸ್ತಂಥವ್ರು. ಎಲ್ಲವೂ ಕೂಡ ಪತ್ರಿಕಾಲಯಗಳ ಮೇಲೆ ದಾಳಿ ಆದಾಗಲೂ ಕೂಡ ಒಂದು ಹೆಜ್ಜೆಯನ್ನು ಹಿಂದಿಡದೆ ನರಸಿಂಹಮೂರ್ತಿಯವರು ನರಸಿಂಹನ ಅವತಾರವನ್ನು ತಾಳಲಿಲ್ಲ ಎನ್ನುವುದನ್ನು ಬಿಟ್ಟರೆ ಅದನ್ನು ಹೇಗೆ ಎದುರಿಸಬೇಕು ಅನ್ನುವಂಥದ್ದನ್ನು ಗಟ್ಟಿಗರಾಗಿ ನಿರ್ವಹಿಸಿದಂಥವರು BV ನರಸಿಂಹಮೂರ್ತಿಯವರು. ಆದರೆ ಅವರ ಹತ್ತಿರದಲ್ಲೇ ಇದ್ದಂಥ ಶ್ರೀ ಮನ್ಮಾಧವ ತೀರ್ಥ ಮೂಲ ಮಹಾಸಂಸ್ಥಾನದ ಪರಿಚಯ ಇವರಿಗಾಗತ್ತೆ. ಆ ಪರಿಚಯವಾದಾಗ ಅವ್ರ ತಂದೆ ತಾಯಿ ಮುಖಾಂತರ ಪರಿಚಯ ಆಗತ್ತೆ, ಹೋಗಿ ಬರುವಂಥದ್ದು ನಡೆದಾಗ ಮಠ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಆರ್ಥಿಕ ಸಬಲತೆ ಇಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿದಾಗ ಇವ್ರಿಗೆ ಸಹಕಾರ ಬೇಕು ಅಂತ ಹೇಳಿದಾಗ ಸಹಕಾರ ಕೊಡ್ತಾರೆ. ದಿವಾನರಾಗಿದ್ದುಕೊಂಡು ಸಹಕಾರವನ್ನು ಕೊಡುವಂಥ ಪ್ರಯತ್ನ ನಡೆಯುತ್ತೆ, ಸಾಕಷ್ಟು ಕಾರ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ಒಂದಷ್ಟು ಕೋರ್ಟು ಕಚೇರಿ, ಈ ಮಠಗಳು ಎಲ್ಲವೂ ಅದನ್ನು ಏನು ಮಾಡಲಿಕ್ಕಾಗಲ್ಲ, ಹೇಳುವಂಥದ್ದು ಎಲ್ಲರೂ ಕೂಡ ಪುರಾಣ ಹೇಳ್ತಾರೆ, ತಿನ್ನೋದು ಬದನೆಕಾಯಿ ಅಂತ ಒಂದು ಮಾತಿದೆ. ಹಾಗೆ ಆ ವಿಚಾರಕ್ಕೆ ಇವತ್ತು ಹೋಗಲ್ಲ. ಈ ಸಂದರ್ಭದೊಳಗೆ ನರಸಿಂಹಮೂರ್ತಿಯವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿನ ಪ್ರಕಾರವಾಗಿ ಏನು ಆ ಮಠವನ್ನು ರಕ್ಷಣೆ ಮಾಡುವಂಥ ಹೊಣೆಯನ್ನು ಹೊತ್ತುಕೊಂಡು ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ಮೇಲೆ ನರಸಿಂಹಮೂರ್ತಿಯವರು ಅನಿವಾರ್ಯವಾಗಿ ತಂಬಿಹಳ್ಳಿಯ ಶ್ರೀ ಮನ್ಮಾಧವ ಮೂಲ ಮಹಾಸಂಸ್ಥಾನದ ಪರಂಪರೆ ಇದ್ದಿರ್ತಕ್ಕಂಥ ಆ ಮಠದ ಪೀಠಾಧಿಪತಿಗಳಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಬೇಕಾದಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿ ಶ್ರೀ ಪ್ರಸನ್ನಶೂರ ಮಾಧವ ತೀರ್ಥರು ಅಂಥೇಳಿ ನಾಮಾಂಕಿತರಾಗಿ ಕಾರ್ಯವನ್ನು ನಿರ್ವಹಿಸಿ ಆ ಮಠದ ಅಭಿವೃದ್ಧಿಗೆ ಕಂಕಣಬದ್ಧರಾಗ್ತಾರೆ. ಆ ಮಠದೊಳಗೆ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲೂ ತಾವೇ ನಿಂತು ಕೆಲಸವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಆ ಮಠದ ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಆರ್ಥಿಕ ಸ್ಥಿತಿ ಹಿನ್ನಡೆ ಆಗ್ತಿದೆ ಅಂದಾಗ ಅದಕ್ಕೊಂದು ಬಲ ತುಂಬುವ ಕೆಲಸವನ್ನು ಕೂಡ ಮಾಡ್ತಾರೆ. 16 ವರ್ಷಗಳ ಕಾಲ ಆ ಮಠವನ್ನು ಮುನ್ನಡೆಸ್ಕೊಂಡು ಹೋದಂಥವರು ಶ್ರೀ ಪ್ರಸನ್ನಶೂರ ಮಾಧವ ತೀರ್ಥರು. ಅವರು ಹಿಂದೆ ಪತ್ರಕರ್ತರಾಗಿದ್ದಾಗ ನರಸಿಂಹಮೂರ್ತಿಯವರು ಮಠಾಧೀಶರಾಗಿ ಅಧಿಕಾರವನ್ನು ಅಥವಾ ಮಠಾಧೀಶರಾಗಿ ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿದಾಗ ಶ್ರೀ ಪ್ರಸನ್ನಶೂರ ಮಾಧವ ತೀರ್ಥರು ನಾಮಾಂಕಿತರೊಂದಿಗೆ 16 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಅವರು ಸೇವೆಯನ್ನು ಸಲ್ಲಿಸ್ತಾ
2010 ಡಿಸೆಂಬರ್ 31ರಂದು ಮಾರ್ಗಶಿರ ಬಹುಳ ಏಕಾದಶಿ ಎಂದು ಬೃಂದಾವನಸ್ಥರಾಗ್ತಾರೆ. ಯಾವಾಗ ಏಕಾದಶಿ ಬೃಂದಾವನಸ್ಥರಾದ ನಂತರೊಳಗೆ ಡಿಸೆಂಬರ್ 27 ಅವರು ಪ್ರಸನ್ನಶೂರ ಮಾಧವತೀರ್ಥ 14ನೇ ಮಹಾಸಮಾರಾಧನೆ ಮಹೋತ್ಸವನ ಕೋಲಾರ ತಾಲೂಕಿನ ತಂಬಿಹಳ್ಳಿಯೊಳಗೆ ಮಠದಲ್ಲಿ ಇವತ್ತು ನೆರವೇರ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪತ್ರಕರ್ತರಾಗಿ ಸಮಾಜದ ಕೋರುಗಳನ್ನು ತಿದ್ದುವ ಜೊತೆಯೊಳಗೆ ಅನೇಕ ಪತ್ರಕರ್ತರನ್ನ ಸೃಷ್ಟಿಯನ್ನು ಮಾಡಿ ಸಮಾಜದ ಕಾಯಕಕ್ಕೆ ಬಿಟ್ಟಂತಹ ನರಸಿಂಹಮೂರ್ತಿಯವರು ಇತ್ತ ಧಾರ್ಮಿಕ ಕಡೆಗೆ ಬಂದಾಗ ಧರ್ಮ ಪ್ರಚಾರವನ್ನೇ ತಮ್ಮ ಧ್ಯೇಯವನ್ನಾಗಿಸಿಕೊಂಡು ಮಾಧವತೀರ್ಥ ಮಹಾಸಂಸ್ಥಾನದ ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿ ಶ್ರೀ ಪ್ರಸನ್ನಶೂರ ಮಾಧವತೀರ್ಥರು ಅಂಥೇಳಿ ನಾಮಾಂಕಿತದೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ, ಅಲ್ಲೂ ಕೂಡ ಧರ್ಮ ಪ್ರಚಾರ ಲೌಕಿಕದಿಂದ ಸಂಪೂರ್ಣ ದೂರ ಆದ ಮೇಲೆ ಪತ್ರಿಕೆ ಪತ್ರಿಕೋದ್ಯಮ ಎಲ್ಲವನ್ನು ಹೊರತುಪಡಿಸಿ ಹೋರಾಟವನ್ನು ದೂರ ಇಟ್ಟು ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿದ ಮೇಲೆ ಧರ್ಮ ಪ್ರಚಾರವನ್ನೇ ತಮ್ಮ ಧ್ಯೇಯವನ್ನಾಗಿಸಿಕೊಂಡು ಕಾರ್ಯವನ್ನು ನಿರ್ವಹಿಸಿದಂಥವರು ಶ್ರೀ ಪ್ರಸನ್ನಶೂರ ಮಾಧವತೀರ್ಥರ ಮಹಾಸಮಾರಾಧನೆ ಆರಾಧನೆ ಇವತ್ತು ನಡೀತಾ ಇದೆ. ಹಾಗಾಗಿ ಅವರ ಒಂದು ಪರಿಚಯವನ್ನು, ಅವರ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. 2 ವಿಚಾರಗಳು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಗಮನಕ್ಕೆ, ಮತ್ತು ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.